ವಾರ್ತೆಗಳ ಪ್ರಾಯೋಜಕರು ರಾಯಚೂರು ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆರಂಭಗೊಳ್ಳುತ್ತಲಿದೆ ಶೋಭಾ ಕಾಂಚಿ ಸ್ಯಾರೀಸ್. ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿತ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಬೆಂಚ್ ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. शादी ब्याह, एंगेजमेंट, बर्थडे पार्टी और दूसरे फंक्शंस, अदर प्रोग्राम्स के लिए काफी बड़ी जगह में बनाया गया है. LBS नगर, चंद्रपंडा रोड, रायचूर. Just for you, just for kids toys. It's all about babies. Arab Mohalla Circle near Suraksha Hospital, Lal Pahadi, Raichur. Just for you, just for kids toys. Arab Mohalla Circle near Suraksha Hospital, Lal Pahadi, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. Muhammad Yasin Home Appliances, Wholesale and Retail. Ma Complex opposite CMC Complex, Harihara Road, Raichur. Sri Radhakrishna Catering, Ashapur Raste, Raichuru. SA Fashion Hub, multi-branded women's and kids wear. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್, ಪೀಟ್ಲಾ ಬ್ರಿಡ್ಜ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ಶಿರಡಿ ಸಾಯಿ ಬಾಬಾ ಅವರ ಪಾದುಕೆ ಮತ್ತು ಕಾಪ್ನಿ ದರ್ಶನ. ದತ್ತ ಜಯಂತಿಯಂದು ದ್ವಾರಕಾ ಮಾಯಿ ದುನಿ ಉದ್ಘಾಟನೆ ಸಮಾರಂಭ ದಿನಾಂಕ 18-12-2021 ಬೆಳಗ್ಗೆ 6 ಗಂಟೆಗೆ. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, IB ರೋಡ್, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ವಿಧಾನ ಪರಿಷತ್ ಚುನಾವಣೆ 5 ಜನ ಸಲ್ಲಿಸಿದ 12 ನಾಮಪತ್ರಗಳ ಕ್ರಮಬದ್ಧ. ಡಾಕ್ಟರ್ ಅವಿನಾಶ್ ಮೆನನ್. SDPI ಅಧ್ಯಕ್ಷ ಕಾರ್ಯದರ್ಶಿ ಮೇಲೆ ಪಶ್ಚಿಮ ಠಾಣೆ PSI ಹಲ್ಲೆ ಖಂಡಿಸಿ ಠಾಣೆ ಮುಂದೆ ಪ್ರತಿಭಟನೆ. ಸಿಂಗನೋಡಿ ಗ್ರಾಮ ಪಂಚಾಯಿತಿಯಲ್ಲಿ ಬಸನಗೌಡ ದದ್ದಲ್ ಭೇಟಿ ಪರಿಶೀಲನೆ. ಕೊಲೆಯಾದ ಪಾಪಾಪತಿಯ ಆರೋಪಿಗಳ ಬಂಧನ, ಪೊಲೀಸ್ ಕಾರ್ಯಾಚರಣೆ ಯಶಸ್ವಿ. ಕಾರ್ಮಿಕರಿಗೆ ನೀಡಬೇಕಿದ್ದ ಆಹಾರ ಕಿಟ್ ಆಟೋದಲ್ಲಿ ಸಾಗಣೆ, ಸಾರ್ವಜನಿಕರಿಂದ ಆಕ್ರೋಶ. ಹಂಸಲೇಖ ಹೇಳಿಕೆ ದಲಿತ ಸಂಘಟನೆಗಳ ಬೆಂಬಲ, ದೂರು ಹಿಂಪಡೆಯದಿದ್ದರೆ ಹೋರಾಟ. ಎಸ್ ಮಾರಪ್ಪ. ಏಕ್ಲೇಶ್ಪುರ ದರ್ಗಾ ಭೂಮಿ ಸರ್ವೆಗೆ ಆಗ್ರಹಿಸಿ ಗ್ರಾಮಸ್ಥರಿಂದ ಮನವಿ. ಗಬ್ಬೂರು PSI ಅಮಾನತ್ಗೆ ಆಗ್ರಹಿಸಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಮನವಿ. ಮತ್ತು ಗದಗವಾಡಿ ರೈಲು ಮಾರ್ಗ ಭೂಸ್ವಾಧೀನದಲ್ಲಿ ಅನ್ಯಾಯ ವಿರೋಧಿಸಿ ಮನವಿ.
ವಾರ್ತೆಗಳ ವಿವರ. ವಿಧಾನ ಪರಿಷತ್ ರಾಯಚೂರು ಹಾಗೂ ಕೊಪ್ಪಳ ಸ್ಥಳೀಯ ಸಂಸ್ಥೆಗಳ ಮತಕ್ಷೇತ್ರದ ಚುನಾವಣೆಯಲ್ಲಿ ಸ್ಪರ್ಧೆ ಬಯಸಿ ಒಟ್ಟು 5 ಮಂದಿ ಅಭ್ಯರ್ಥಿಗಳು 12 ನಾಮಪತ್ರ ಸಲ್ಲಿಸಿದ್ದು, ಇವುಗಳಲ್ಲಿ 12 ನಾಮಪತ್ರಗಳು ಕ್ರಮಬದ್ಧವಾಗಿದೆ ಎಂದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಡಾಕ್ಟರ್ ಅವಿನಾಶ್ ರಾಜೇಂದ್ರ ಮೆನನ್ ಅವರು ತಿಳಿಸಿದರು. ವಿಧಾನ ಪರಿಷತ್ ರಾಯಚೂರು ಹಾಗೂ ಕೊಪ್ಪಳ ಸ್ಥಳೀಯ ಸಂಸ್ಥೆಗಳ ಮತಕ್ಷೇತ್ರದ ಚುನಾವಣೆಯಲ್ಲಿ ಸ್ಪರ್ಧೆ ಬಯಸಿ ಒಟ್ಟು 5 ಮಂದಿ ಅಭ್ಯರ್ಥಿಗಳು 12 ನಾಮಪತ್ರ ಸಲ್ಲಿಸಿದ್ದು, ಇವುಗಳಲ್ಲಿ 12 ನಾಮಪತ್ರಗಳು ಕ್ರಮಬದ್ಧವಾಗಿದೆ ಎಂದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾ ಅಧಿಕಾರಿ ಡಾಕ್ಟರ್ ಅವಿನಾಶ್ ರಾಜೇಂದ್ರ ಮೆನನ್ ಅವರು ತಿಳಿಸಿದರು. ಸಲ್ಲಿಕೆಯಾಗಿದ್ದ ಒಟ್ಟು 12 ನಾಮಪತ್ರಗಳಲ್ಲಿ 5 ಅಭ್ಯರ್ಥಿಗಳ ನಾಮಪತ್ರಗಳು ಕ್ರಮಬದ್ಧವಾಗಿವೆ. ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಶರಣಗೌಡ ಪಾಟೀಲ್ ಬಯ್ಯಾಪೂರು 4 ನಾಮಪತ್ರ, ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ವಿಶ್ವನಾಥ್ ಬನಹಟ್ಟಿ 4 ನಾಮಪತ್ರ, ಜನಹಿತ ಪಾರ್ಟಿ ಅಭ್ಯರ್ಥಿ ತಿರುಪತಿ ತಂದೆ ನರಸಪ್ಪ ಅವರಿಂದ 2 ನಾಮಪತ್ರ ಹಾಗೂ ಪಕ್ಷೇತರ ಅಭ್ಯರ್ಥಿಗಳಾಗಿ ದೊಡ್ಡ ಬಸನಗೌಡ ಪಾಟೀಲ್ 1 ನಾಮಪತ್ರ ಹಾಗೂ ನರೇಂದ್ರ ಆರ್ಯ ಅವರಿಂದ 1 ನಾಮಪತ್ರಗಳು ಸರಿಯಾಗಿ ಇದ್ದು ಸ್ವೀಕೃತಗೊಂಡಿವೆ. ನಾಮಪತ್ರ ಹಿಂಪಡೆಯಲು ನವೆಂಬರ್ 26ರಂದು ಕೊನೆಯ ದಿನಾಂಕವಾಗಿದ್ದು, ಅಂದು ಮಧ್ಯಾಹ್ನ 3 ಗಂಟೆಯೊಳಗೆ ವಾಪಸ್ ಪಡೆಯಬಹುದು ಎಂದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾ ಅಧಿಕಾರಿ ಡಾಕ್ಟರ್ ಅವಿನಾಶ್ ರಾಜೇಂದ್ರ ಮೆನನ್ ಅವರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಅಶೋಕ್ ದುಡಗುಂಟಿ, ರಾಯಚೂರು ಸಹಾಯಕ ಆಯುಕ್ತರಾದ ಸಂತೋಷ್ ಕಾಮಗೌಡ, ಚುನಾವಣೆ ಶಾಖೆಯ ಶಿರಸ್ತೆದಾರ ಸುರೇಶ್ ದೇಸಾಯಿ ಸೇರಿದಂತೆ ಇತರರು ಇದ್ದರು. ಎಸ್ಡಿಪಿಐ ಪಕ್ಷದ ಜಿಲ್ಲಾ ಮುಖಂಡ ಮೇಲೆ ಹಲ್ಲೆ ಮಾಡಿದ ಪಶ್ಚಿಮ ಠಾಣೆ ಪಿಎಸ್ಐ ಮಂಜುನಾಥ್ ಅವರನ್ನು ಅಮಾನತ್ ಮಾಡಬೇಕೆಂದು ಒತ್ತಾಯಿಸಿ ಎಸ್ಡಿಪಿಐ ಕಾರ್ಯಕರ್ತರು ಇಂದು ನಗರದ ಪಶ್ಚಿಮ ಪೊಲೀಸ್ ಠಾಣೆ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದರು. ಎಸ್ಡಿಪಿಐ ಪಕ್ಷದ ಜಿಲ್ಲಾ ಮುಖಂಡ ಮೇಲೆ ಹಲ್ಲೆ ಮಾಡಿದ ಪಶ್ಚಿಮ ಠಾಣೆ ಪಿಎಸ್ಐ ಮಂಜುನಾಥ್ ಅವರನ್ನು ಅಮಾನತು ಮಾಡಬೇಕೆಂದು ಒತ್ತಾಯಿಸಿ ಎಸ್ಡಿಪಿಐ ಕಾರ್ಯಕರ್ತರು ಇಂದು ನಗರದ ಪಶ್ಚಿಮ ಪೊಲೀಸ್ ಠಾಣೆ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದರು. ಜಾಗದ ವಿಷಯವಾಗಿ ಮೊಬೈಲ್ನಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಿದ್ದರಿಂದ ಠಾಣೆಗೆ ಕರೆಯಿಸಿ ಯುವಕನ ಮೊಬೈಲ್ ಅನ್ನು ವಶಕ್ಕೆ ಪಡೆದಿದ್ದಾರೆ. ಕೇಳಲು ಹೋದವರ ಮೇಲೆ ಪಿಎಸ್ಐ ಹಲ್ಲೆ ನಡೆಸಿದ್ದಾರೆ. ಠಾಣೆಗೆ ಬರುವ ಜನರ ಮೇಲೆ ಪೊಲೀಸರು ದೌರ್ಜನ್ಯ ನಡೆಸಿದರೆ ಸಾಮಾನ್ಯ ಜನರ ರಕ್ಷಣೆಗೆ ಹೇಗೆ ಎಂದು ಪ್ರಶ್ನಿಸಿದರು. ಯಾವುದೇ ಪೂರ್ವಾಪರ ಯೋಚಿಸದೆ ಪಿಎಸ್ಐ ಮಂಜುನಾಥ್ ವಿನಾಕಾರಣ ಹಲ್ಲೆ ನಡೆಸಿರುವುದು ಖಂಡನೀಯ. ಕೂಡಲೇ ಸೇವೆಯಿಂದ ಅಮಾನತುಗೊಳಿಸಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ದಿನಾಂಕ 23ರಂದು ಎಸ್ಡಿಪಿಐ ಪಕ್ಷದ ಜಿಲ್ಲಾಧ್ಯಕ್ಷ ತೌಸಿಫ್ ಅಹಮದ್ ಹಾಗೂ ಕಾರ್ಯದರ್ಶಿ ಜಿಲಾನಿ ಪಾಷಾ ಅವರನ್ನು ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಕೂಡಿ ಹಾಕಿದ್ದಾರೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ದಾರೆ. ಆರೋಪಿಗಳ ಸೆಲ್ನಲ್ಲಿ ಕೂಡಿ ಹಾಕಿದ ಪಿಎಸ್ಐ ಅವರನ್ನು ಕೂಡಲೇ ಅಮಾನತು ಮಾಡಬೇಕೆಂದು ಪ್ರತಿಭಟನೆ ನಡೆಸಿದರು. ಘಟನಾ ಸ್ಥಳಕ್ಕೆ ಆಗಮಿಸಿದ ಡಿವೈಎಸ್ಪಿ ಶಿವನಗೌಡ ಪಾಟೀಲ್ ಮಾತನಾಡಿ, ಘಟನೆ ಕುರಿತು ಏನೇ ದೂರುಗಳು ಇದ್ದರೆ ನೀಡಿ ಪರಿಶೀಲಿಸಿ ಕ್ರಮ ವಹಿಸಲಾಗುತ್ತದೆ. ಠಾಣೆ ಮುಂದೆ ಬಂದು ಪ್ರತಿಭಟನೆ ನಡೆಸುವುದು ಸರಿಯಾದ ಬೆಳವಣಿಗೆಯಲ್ಲ. ಸಾರ್ವಜನಿಕರ ರಕ್ಷಣೆಗೆ ಇರುವ ಪೊಲೀಸರ ವಿರುದ್ಧ ಪ್ರತಿಭಟನೆ ನಡೆಸಿದರೆ ತಪ್ಪು ಅಭಿಪ್ರಾಯ ರವಾನೆಯಾಗುತ್ತದೆ. ಪ್ರಕರಣದ ಕುರಿತು ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುವುದಾಗಿ ಭರವಸೆ ನೀಡಿದರು. ಅಧಿಕಾರಿಗಳೆಲ್ಲ ಇವರು ಬದಲಾಯಿಸ ನಾವು ಸೋಲಲ್ಲ, ಇಲ್ಲ ನಾವು ಸೋಲಲ್ಲ, ಅಂತಿಮವಿದೆ, ಅಂತಿನ ಲೆಕ್ಕವಿದೆ, ಕೋರ್ಟಲ್ಲಿ ಅದನ್ನು ಕೇಳುವನು, ಜಿಂದಾಬಾದ್ 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 ಎಸ್ಡಿ
ಮಾಡಿದ್ದಾರೆ. ಆ ವಿಚಾರದಲ್ಲಿ ಏನು ಘಟನೆ ಆಗಿದೆ, ನಾನು ಹೆಡ್ ಕ್ವಾರ್ಟರ್ ಇರಲಿಲ್ಲ ಅವಾಗ, ನಾನು ಊರಿಗೆ ಹೋಗಿದ್ದೆ, ನಾನು ಈಗ ಬಂದಿದ್ದೀನಿ. ಸೊ ಈ ವಿಚಾರ ಸಂಬಂಧಪಟ್ಟಂತೆ ಈಗಾಗಲೇ 2 ದಿವಸದಿಂದೆಲ್ಲ ನಡೀತಾ ಇದೆ. ಅದಕ್ಕೆ ತಾವೇನಾದರೂ ಈಗ ಆಲ್ರೆಡಿ MLC ಮಾಡಿದ್ದಾರೆ, ಹಾಸ್ಪಿಟಲ್ಗೆ ಹೋಗಿದ್ರು, ಅರ್ಜಿ ಕೊಟ್ಟಿದ್ದಾರೆ. ಈಗ ತಮ್ಮ ಸಂಬಂಧಪಟ್ಟವ್ರಿಗೆ ಏನಾದ್ರು ತೊಂದರೆ ಆಗಿತ್ತು ಅಂದ್ರೆ ಮಾತಾಡ್ಬೇಡ್ರಿ, ದಯಮಾಡಿ ಮಾತಾಡ್ಬೇಡ್ರಿ. ಈ ಪೊಲೀಸ್ ಸ್ಟೇಷನ್ ಬಂದು ಮುತ್ತಿಗೆ ಹಾಕೋದು ಸರಿಯಾದ ಬೆಳವಣಿಗೆ ಅಲ್ಲ. ಇದರಿಂದ ಏನಾಗ್ತದೆ, ರಾಂಗ್ ಸಿಗ್ನಲ್ ಹೋಗ್ತದೆ. ಎಲ್ಲ ಸಂಘಟನೆಯವರು ಈ ತರ ಮಾಡ್ತಾ ಕೊಡ್ತಾರೆ. ಇದರಿಂದ ಸಾರ್ವಜನಿಕರಿಗೆ ನಾವು ರಕ್ಷಣೆ ಕೊಡ್ತಕ್ಕಂಥದ್ದು ನಮ್ಗೆ ತೊಂದರೆ ಆಗ್ತದೆ, ಪೊಲೀಸರಿಗೆ. ಇದು ಸರಿಯಾದ ಬೆಳವಣಿಗೆ ಅಲ್ಲ. ದಯಮಾಡಿ ಪೊಲೀಸ್ ಸ್ಟೇಷನ್ಗೆ ತಾವು ನಿನ್ನೆ ನಾನು ಮಾತಾಡೋದ ಪ್ರಕಾರ ತಾವು ಏನಪ್ಪ ಬಂದು ಪೊಲೀಸ್ ಹತ್ರ ಬಂದು ಒಂದು 5 ನಿಮಿಷ ಹೋಗ್ತೀನಿ ಅಂತ ಹೇಳಿದ್ರಂತ. ಬಟ್ ಈಗ ಬಂದು 1 ತಾಸು ಗಟ್ಟಲೆ ಏನಪ್ಪ ಸ್ಟೇಷನ್ ಬಂದು ಕೂತ್ರೆ ಎಲ್ಲ ಸಂಘಟನೆಯವರು ಬಂದು ಇಲ್ಲಿ ಈ ತರ ಮಾಡಿದ್ರೆ ಸಾರ್ವಜನಿಕರಿಗೆ ಪೊಲೀಸರ ಮೇಲೆ ನಂಬಿಕೆ ಇಲ್ದಂಗೆ ಆಗ್ತದೆ, ಸಾರ್ವಜನಿಕ ಶಾಂತತೆ ಭಂಗ ಉಂಟಾಗ್ತದೆ. ದಯಮಾಡಿ ಇದು ಪದ್ಧತಿ ಸರಿಯಲ್ಲ. ನಾವು ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕೋದಾಗಲಿ ಪೊಲೀಸರ ಮುಂದ್ಗಡೆ ಬಂದು ಕೊಡೋದಾಗಲಿ ಸರಿಯಲ್ಲ ಪದ್ಧತಿ. ಅದಕ್ಕೆ ದಯಮಾಡಿ ನಮ್ಮ ಸಮಸ್ಯೆ ಏನಿದ್ರು ನಮಗೇನಪ್ಪ ಅಂದ್ರೆ ಮೆಮೊರಾಂಡಮ್ ಕೊಡ್ರಿ, ನಾವು ಅದನ್ನ ಪರಿಶೀಲನೆ ಮಾಡ್ತೀವಿ, ಏನು ಕ್ರಮ ಕೈಗೊಳ್ತೀವಿ. ದಯಮಾಡಿ ತಾವು ಇಲ್ಲಿಂದೆಲ್ಲ ಡಿಸ್ಕಸ್ ಆಗುತ್ತೆ. ಈ ಸಂದರ್ಭದಲ್ಲಿ ಸೋಹೇಲ್, ಶಫಿ, ಅಹಮದ್, ಅಬ್ದುಲ್ ಮಸೀದ್, ಅನ್ವರ್, ಸಾದಿಕ್, ಮೊಹಮ್ಮದ್ ಪಾಷಾ ಸೇರಿದಂತೆ ಅನೇಕರು ಕಾರ್ಯಕರ್ತರು ಭಾಗವಹಿಸಿದರು. ಇಂದು ಸಿಂಗನೋಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಹಳ್ಳಿಗಳಲ್ಲಿ ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕರಾದ ಬಸನಗೌಡ ದದ್ದಲ್ ಅವರು ರೈತರ ಹೊಲಗಳಿಗೆ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ದೇವಸೂಗೂರು ಬ್ಲಾಕ್ ಅಧ್ಯಕ್ಷರಾದ ಶ್ರೀ ನರಸನಗೌಡ, ನಾಗೇಂದ್ರಪ್ಪ, ಬಸವರಾಜ್ ವಕೀಲ್, ಕರಿಯಪ್ಪ ನಾಯಕ್, ಶಶಿಕಲಾ ಭೀಮರಾಯ, ತಿಮ್ಮಪ್ಪ ಚಂದ್ರಬಂಡ, ಕೃಷ್ಣ ನಾಯಕ್, ಮರಿಸ್ವಾಮಿ, ರಾಮು ಸಿಂಗನೋಡಿ, ಗೋವಿಂದ, ರಂಗಪ್ಪ, ತಿಮ್ಮಪ್ಪ, ಆಂಜನೇಯ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಊರಿನ ಹಿರಿಯ ಮುಖಂಡರು, ಸುತ್ತಮುತ್ತಲಿನ ಹಿರಿಯ ಮುಖಂಡರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ರಾಯಚೂರು ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆರಂಭಗೊಳ್ಳುತ್ತಲಿದೆ ಶೋಭಾ ಕಾಂಚಿ ಸ್ಯಾರೀಸ್. ಹಿಂದೆಂದೂ ನೋಡದ ಹಲವು ರಾಜ್ಯಗಳ ವಿವಿಧ ರೀತಿಯ ರೇಷ್ಮೆ ಸೀರೆಗಳು, ಅತ್ಯದ್ಭುತವಾದ ವಿನ್ಯಾಸದ ಜೊತೆಗೆ ಗುಣಮಟ್ಟವುಳ್ಳ ಸೀರೆಗಳು ಈಗ ನಿಮ್ಮ ಶೋಭಾ ಕಾಂಚಿ ಸ್ಯಾರೀಸ್ ನಲ್ಲಿ ಮಾತ್ರ ಲಭ್ಯ. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿತ್ ರಾಯಚೂರು ಹಬ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ. ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವ ದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ. ದೂರವಾಣಿಗಳು 9448982828 8147283563 8147284561. कड़ाईचूर MS फंक्शन हॉल शादी ब्याह, एंगेजमेंट, बर्थडे पार्टी और दूसरे फंक्शंस अदर प्रोग्राम्स के लिए काफी बड़ी जगह में बनाया गया है, जिसमें फंक्शन बहुत ही सहूलत के साथ किया जा सकता है। अपने फंक्शन को पुरसुकून और आलिशान तरीके से मनाने के लिए आज ही बुक कराएं। कड़ाईचूर MS फंक्शन हॉल नियर हबीबिया मस्जिद, LBS नगर, चंद्रबंडा रोड, रायचूर। ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಬಂಡ ರೋಡ್, ರಾಯಚೂರು. ನಮ್ಮಲ್ಲಿ ಎಲ್ಲಾ ಧರ್ಮದವರ ಶುಭ ಕಾರ್ಯಗಳು ನಡೆಯುತ್ತವೆ.
ನಮ್ಮಲ್ಲಿ ಕೇವಲ 25,000 ರೂಪಾಯಿಗಳಿಗೆ 12 ಗಂಟೆ ಬಾಡಿಗೆಗೆ ಕೊಡಲಾಗುತ್ತದೆ. ಇದರಲ್ಲಿ ಡೆಕೋರೇಷನ್, ಅಡುಗೆಯ ಎಲ್ಲಾ ಸಾಮಗ್ರಿ ಮತ್ತು ನೀರಿನ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಕೂಡಲೇ ಬುಕಿಂಗ್ ಆಗಿ ಸಂಪರ್ಕಿಸಿ. ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಬಂಡ ರೋಡ್, ರಾಯಚೂರು. ಮೊಬೈಲ್ ನಂಬರ್ 9036103528 9731190928. Just for you, just for kids toys, it's all about babies. ಪ್ರಪ್ರಥಮ ಬಾರಿಗೆ ನಮ್ಮ ರಾಯಚೂರು ನಗರದಲ್ಲಿ ಹುಟ್ಟಿದ ಮಗುವಿಗೂ ಮತ್ತು ಮಕ್ಕಳಿಗೆ ಬೇಕಾಗುವ ಆಟಿಕೆಗಳು, ಡ್ರೆಸ್ಗಳು, ಕಾಸ್ಮೆಟಿಕ್ಗಳು, ಇನ್ನೂ ಅನೇಕ ರೀತಿಯ ವಸ್ತುಗಳು ಸಿಗುತ್ತವೆ. New born ethnic, room pads, body suit, night suit, day wear, knee pad, cribs or swings, mosquito net, blanket, cotton and fleece, cradle with cot, high chair, play game and play mat, walker, musical walker, rocking chair, storybook, newborn soft toys, garden swing, bathtub, bath towel, shampoo shade, powder puff, soap box, nappy rash cream, push chair, strollers, carry coat, carry seat, baby carrier, twins far, baby tricycles, baby riders, toy car, bikes, diaper bag, tie pants, plastic sheet with cotton mat, plastic sheet cot size, baby sleeping bag. Visit Just for you, just for kids toys, Arab Mohalla Circle near Suraksha Hospital, Lal Pahadi, Raichur. Mobile 93955143. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535377. Yasin Home Appliances, Wholesale ಮತ್ತು Retail. Stainless steel, copper, aluminium, complete marriage items, all kinds of gift articles, fancy items, almara, cot, mattresses, mixer grinder, cooker, fan, iron box, crockery sets, non-stick cookware items, all hotel and supplies items available.
Visit Muhammad Yasin Home Appliances Wholesale and Retail, Ma Complex opposite CMC Complex, Harihara Road, Raichur. ಶ್ರೀ ರಾಧಾಕೃಷ್ಣ ಕ್ಯಾಟರಿಂಗ್ ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಮದುವೆ, ಗೃಹ ಪ್ರವೇಶ, ಕಾಲೇಜ್ ಸೆಮಿನಾರ್ಸ್, ಕಂಪನಿ ಮೀಟಿಂಗ್ಸ್, ಕಿಟಿ ಪಾರ್ಟೀಸ್, ಇನ್ನೂ ಹಲವು ರೀತಿಯ ಶುಭ ಕಾರ್ಯಕ್ರಮಗಳಿಗೆ ಶುದ್ಧ ತರಕಾರಿಯೊಂದಿಗೆ ಉತ್ತಮವಾದ ಊಟ ಮತ್ತು ಮೊಸರು, ಅದರೊಂದಿಗೆ ಗುಣಮಟ್ಟದ ಹಿಟ್ಟಿನಿಂದ ಪೂರಿ, ಬಜ್ಜಿ ಹಾಗೂ ಶುದ್ಧವಾದ ಮಿನರಲ್ ವಾಟರ್ ಸೌಲಭ್ಯ, ಇದರ ಜೊತೆಗೆ ಊಟವನ್ನು ನೀಡಲಾಗುವುದು. ಕ್ಯಾಟರಿಂಗ್ ಸೌಲಭ್ಯವಿರುತ್ತದೆ. ನಮ್ಮ ಹತ್ತಿರ ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್ ಕಲ್ಯಾಣ ಮಂಟಪವಿದ್ದು, ಇದರಲ್ಲಿ ತಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳನ್ನು ಮಾಡಬಹುದು. ಅದಕ್ಕೆ ಬೇಕಾಗುವ ಫಂಕ್ಷನ್ ಹಾಲ್, ಟೆಂಟ್, ಕುರ್ಚಿಗಳು, ಟೇಬಲ್ಗಳು, ವಿವಿಧ ರೀತಿಯ ಡೆಕೋರೇಷನ್ ಮಾಡಿಕೊಡಲಾಗುತ್ತದೆ. ಹಿಂದೆ ಸಂಪರ್ಕಿಸಿ ಶ್ರೀ ರಾಧಾಕೃಷ್ಣ ಕ್ಯಾಟರಿಂಗ್, ಆಶಾಪುರ್ ರಸ್ತೆ, ರಾಯಚೂರು. ಮೊಬೈಲ್ 9632287675. SA ಫ್ಯಾಷನ್ ಹಬ್ ಮಲ್ಟಿ ಬ್ರಾಂಡೆಡ್ ವುಮೆನ್ಸ್ ಅಂಡ್ ಕಿಡ್ಸ್ ವೇರ್. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತದೆ. ಬೆಸ್ಟ್ ಕ್ವಾಲಿಟಿ ಡ್ರೆಸ್ಸಸ್ ಫಾರ್ ಆಲ್ ಫೆಸ್ಟಿವಲ್ಸ್ ಅಂಡ್ ಫಂಕ್ಷನ್ಸ್, ಫ್ಯಾನ್ಸಿ ಅಂಡ್ ಫಾರ್ಮಲ್ ಕಿಡ್ಸ್ ಅಂಡ್ ವುಮೆನ್ಸ್ ವೇರ್, ಇಂಡೋ ವೆಸ್ಟರ್ ವೇರ್, ಕಾಸ್ಟ್ಲಿ ಕಾಟನ್ ಸೂಟ್ಸ್, ಬಾಂಧನಿ ಸೂಟ್ಸ್, ಫ್ಯಾನ್ಸಿ ದುಪಟ್ಟಾ ಅವೈಲಬಲ್ ಫ್ಯಾನ್ಸಿ ಅಂಡ್ ಫಾರ್ಮಲ್ ಕ್ಲಾತ್ಸ್ ಇನ್ ಕಾಟನ್, ರಿಯಾನ್, ಜಾರ್ಜೆಟ್, ನೆಟ್, ಲಿರಿಕಾ, ಎಕ್ಸೆಟ್ರಾ. ಟಾಪ್, ಕುರ್ತಿ, ಚೂಡಿದಾರ್, ಲಾಂಗ್ ಫ್ರಾಕ್, ಗೌನ್ಸ್, crop tops, sharara, midi, nighties, sarees, leggings, plaza, etc. Denima and Lyrica jackets, jeans, baba suit, Jodhpuri blazers, jibba, pajama, pathani, underwears, etc. Visit SA Fashion Hub opposite Dr. Kallappa Doctor's Lane, Petla Bridge Road, Raichur. Mobile 99727 ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8884460181. Sri Raghavendra Ghee, Sri Raghavendra Tuppa, Sri Raghavendra Ghee. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು. ಓಂ ಸಾಯಿ ಧ್ಯಾನ ಮಂದಿರ. ಶ್ರೀ ಶಿರಡಿ ಸಾಯಿಬಾಬಾ ಅವರ ಪಾದುಕೆ ಮತ್ತು ಕಾಪ್ನಿ ದರ್ಶನ. ಸಾಯಿಬಾಬಾರ ಜೊತೆಯಲ್ಲಿ ಇದ್ದ ಅಗ್ರಗಣ್ಯ ಭಕ್ತರಾದ ಶ್ರೀ ಮಹಲ್ಸ್ಪತಿ ಇವರ ಬಳಿ ಇದ್ದ ಬಾಬಾ ಅವರ ಪಾದುಕೆ ಮತ್ತು ಕಾಪ್ನಿಯನ್ನು ಶ್ರೀ ಮಹಲ್ಸ್ಪತಿಯವರು ಮರಿಮೊಮ್ಮಗ ರಾಯಚೂರಿಗೆ ತರುತ್ತಿದ್ದು, ಇದರ ದರ್ಶನವನ್ನು ಸಾರ್ವಜನಿಕರು ಪಡೆದುಕೊಂಡು ಬಾಬರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ದತ್ತ ಜಯಂತಿಯಂದು ದ್ವಾರಕಾ ಮಾಯಿ ದುನಿ ಉದ್ಘಾಟನೆ ಸಮಾರಂಭ ದಿನಾಂಕ 18-12-2021 ಬೆಳಗ್ಗೆ 6 ಗಂಟೆಗೆ. ಸಾರ್ವಜನಿಕರ ದರ್ಶನಕ್ಕಾಗಿ ದಿನಾಂಕ 16 ಮತ್ತು 19 ಡಿಸೆಂಬರ್ 2021
21ರವರೆಗೆ, ಬೆಳಗ್ಗೆ 6ರಿಂದ ಸಂಜೆ 7 ಗಂಟೆಯವರೆಗೆ. ಸ್ಥಳ ಓಂ ಸಾಯಿ ಧ್ಯಾನ ಮಂದಿರ, ರಾಯಚೂರು. ಶ್ರೀ ಶಿರಡಿ ಸಾಯಿ ಬಾಬಾ ಅವರ ಪಾದುಕೆ ಮತ್ತು ಕಾಪ್ನಿಯನ್ನು ತಮ್ಮ ಮನೆಯಲ್ಲಿ ಪೂಜೆ ಮಾಡಿಸಲು ಇಚ್ಛಿಸುವ ಭಕ್ತಾದಿಗಳು ದಿನಾಂಕ 10-12-2021 ಒಳಗೆ ಹೆಸರು ನೋಂದಾಯಿಸಲು ಶ್ರೀ ಸಾಯಿ ಮಂದಿರಕ್ಕೆ ಸಂಪರ್ಕಿಸಬೇಕಾಗಿ ವಿನಂತಿ. ಸರ್ವರಿಗೂ ಹಾರ್ದಿಕ ಸುಸ್ವಾಗತ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಾಯಿ ಕಿರಣ್ ಆದೋನಿ, ಅಧ್ಯಕ್ಷರು. ಮೊಬೈಲ್ 9164000600 7611993999. ಸ್ಥಳ ರಂಗಮಂದಿರ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಸಾರ್ವಜನಿಕ ಉದ್ಯಾನವನ ಹಿಂಭಾಗ, ಉದಯನಗರ, ರಾಯಚೂರು. ನಿಮ್ಮ ನೆನಪಿನಲ್ಲಿ ಉಳಿಯಬೇಕೆ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ. ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. 21ರಂದು ಕೊಲೆಯಾದ ಪಂಪಾಪತಿಯ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಜಿಲ್ಲಾ ಪೊಲೀಸ್ ಅಧೀಕ್ಷಕರು ರಾಯಚೂರು ಹಾಗೂ ಮಾನ್ಯ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ರಾಯಚೂರು ಮಾರ್ಗದರ್ಶನದಲ್ಲಿ ಮತ್ತು ಶಿವನಗೌಡ ಪಾಟೀಲ್ ಪೊಲೀಸ್ ಉಪಾಧ್ಯಕ್ಷರು ರಾಯಚೂರು ಅವರ ಉಪವಿಭಾಗ ಅವರ ನೇತೃತ್ವದಲ್ಲಿ ವೀರಾರೆಡ್ಡಿ ಎಚ್ ಸಿಪಿಐ ಪಶ್ಚಿಮ ವೃತ್ತ, ಫಸೀಯುದ್ದೀನ್ ಪಿಐ ಸದರ್ ಬಜಾರ್ ಪೊಲೀಸ್ ಠಾಣೆ, ರಾಜ್ಕುಮಾರ್ ವಜಂತ್ರಿ ಪಿಐ ಸಿಇಎನ್ ಠಾಣೆ, ಮಂಜುನಾಥ್ ಪಿಎಸ್ಐ ಪಶ್ಚಿಮ ಪೊಲೀಸ್ ಠಾಣೆ ಹಾಗೂ ಸಿಬ್ಬಂದಿಯವರನ್ನೊಳಗೊಂಡ ವಿಶೇಷ ತಂಡವನ್ನು ರಚಿಸಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿತರಾದ ಅಖಿಲೇಶ್ ತಂದೆ ಮಲ್ಲಿಕಾರ್ಜುನ ವಯಸ್ಸು 19, ಗೌತಮ್ ತಂದೆ ಕೃಷ್ಣ ಕುಮಾರ್ ವಯಸ್ಸು 21 ಇವರನ್ನು ಪತ್ತೆ ಹಚ್ಚಿ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. 11/11/2021 ನಡೆದ ಮರ್ಡರ್ ಫಾರ್ ಗೈನ್ ಕೇಸ್ನಲ್ಲಿ ಪಂಪಾಪತಿ ಎನ್ನುವ ವ್ಯಕ್ತಿ ಸುಮಾರು ಮಧ್ಯಾಹ್ನ 1:15ಗೆ ಅವರ ಹತ್ಯೆಯನ್ನು ಮಾಡಿ ಕ್ಯಾಶ್ ಆ್ಯಂಡ್ ಆಭರಣವನ್ನು ದೋಚಿಕೊಂಡು ದುಷ್ಕರ್ಮಿಗಳು ಹೋಗಿದ್ದರು ಎಂದು ಕಂಪ್ಲೇಂಟ್ ಬಂದಿತ್ತು. ಈ ಕೇಸ್ ಸಂಬಂಧವಾಗಿ ನಾವು ಇಂದು 6 ಗಂಟೆಗೆ ಅಕ್ಯೂಸ್ಡ್ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ. ವಿತಿನ್ ಅ ಸ್ಪ್ಯಾನ್ ಆಫ್ less than 40 hours we have cracked the case. ಇದರಲ್ಲಿ ಅಕ್ಯೂಸ್ಡು A1 A2 A1 ಅವರು ಅಖಿಲೇಶ್ ಅಂತ, ಅವರು ರಾಂಪುರದವರೇ. ಆಮೇಲೆ A2 ಗೌತಮ್ ಅವರು ಅಖಿಲೇಶ್ ಅವರ ಫ್ರೆಂಡ್, ಅವರು ಕೂಡ ರಾಂಪುರದವರೇ. ಸೊ ಅಖಿಲೇಶ್ ಅವರು ಪಂಪಾಪತಿಗೆ ಮೊಮ್ಮಗ ಆಗಬೇಕು, ಅಂದರೆ ಓನ್ ಮೊಮ್ಮಗ ಅಲ್ಲ, ಸ್ವಂತ ಮೊಮ್ಮಗ ಅಲ್ಲ, ಅವರ ಪಂಪಾಪತಿಯವರ ಅಣ್ಣನ ಮೊಮ್ಮಗ. ಸೊ ಇವ್ರಿಗೂ ಮೊಮ್ಮಗ ಆಗ್ತಾರೆ. ಅವರು ದುಡ್ಡಿನ ವಿಚಾರವಾಗಿ ಈ ಕೃತ್ಯವನ್ನು ಮಾಡಿದ್ದಾರೆ. ನಮ್ಮ ಎಂಟೈರ್ ರಾಯಚೂರು ಪೊಲೀಸ್, ರಾಯಚೂರು ಸಿಟಿ ಪೊಲೀಸ್ ಹೆಡೆಡ್ ಬೈ ಶಿವನಗೌಡ ಪಾಟೀಲ್, ಆಮೇಲೆ ಇನ್ಸ್ಪೆಕ್ಟರ್ ವೀರಾರೆಡ್ಡಿ, ಇನ್ಸ್ಪೆಕ್ಟರ್ ಫಸೀಯುದ್ದೀನ್, ಆಮೇಲೆ ವೆಸ್ಟ್ PSI ಮಂಜುನಾಥ್, ಅಲಾಂಗ್ ವಿತ್ ಅವರ್ ಕ್ರೈಮ್ ಟೀಮ್, ನಮ್ಮ ಎಂಟೈರ್ ರಾಯಚೂರು ಸಿಟಿಯ ಕ್ರೈಮ್ ಟೀಮ್. ಆಮೇಲೆ ಸೆನ್ ಇನ್ಸ್ಪೆಕ್ಟರ್ ರಾಜ್ಕುಮಾರ್ ವಜಂತ್ರಿ ಅವರು ಕೂಡ ಒಂದು ಅತ್ಯುತ್ತಮ ಕಾರ್ಯವನ್ನು ಮಾಡಿದ್ದಾರೆ. ನೀವೇ ಯೋಚನೆ ಮಾಡ್ಬೋದು, ವಿತಿನ್ ಜಸ್ಟ್ 40 hours ವಿ ಹ್ಯಾವ್ ಕ್ರ್ಯಾಕ್ಡ್ ದಿಸ್ ಕೇಸ್. ಅದು ನಮ್ಮ ಒಂದು ಸಕ್ಸಸ್ ಸ್ಟೋರಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ತನಿಖೆ ಮಾಡಿದಾಗ ಒಂದು ಮೊಬೈಲ್ಗೋಸ್ಕರ ಮಾಡಿದರು ಅಂತ, ಒಂದು ಹೊಸ ಮೊಬೈಲ್ ಕೊಂಡ್ಕೊಳೋದಕ್ಕೆ ಅವರು ದುಡ್ಡು ಬೇಕಾಗಿತ್ತು. ಅದಕ್ಕೆ
ದುಡ್ಡು ಕೇಳೋಕ್ಕೆ ಹೋದಾಗ ಇದು ನಡೆದಿದೆ. ಅಲ್ಲ, ಅದು ದಟ್ ವಿ ಆರ್ ವಿಲ್ ಫೈಂಡ್ ಔಟ್ ಆನ್ ಇನ್ ಕೋರ್ಸ್ ಆಫ್ ಇನ್ವೆಸ್ಟಿಗೇಷನ್. ನಮಗೆ ಕಳ್ತನ ಮಾಡಿದ್ರಲ್ಲಿ ವಿ ಹ್ಯಾವ್ ರಿಕವರ್ಡ್ ಫೋನ್, ಆಮೇಲೆ ಸ್ವಲ್ಪ ಕ್ಯಾಶ್, ಆಮೇಲೆ 5 ತೊಲೆ ಬಂಗಾರನೂ ನಾವು ರಿಕವರಿ ಮಾಡಿದ್ದೀವಿ. ಅದನ್ನು ಕ್ಯಾಶ್ನ ಫೋನ್ನ ತೊಗೊಳೋದಕ್ಕೆ ಬಳಸ್ಕೊಂಡಿದ್ದಾರೆ. ಅಲಾಂಗ್ ವಿತ್ ದಟ್ ಒಂದು ಕಡೆ ಫೀಸ್ ಕಟ್ಟೋದಕ್ಕೂ ಬಳಸ್ಕೊಂಡಿದ್ದಾರೆ ಅಂತ ಒಂದು ತಿಳಿದು ಬಂದಿದೆ. ಆ್ಯಂಡ್ ಆಭರಣಗಳು ವಿ ಗಾಟ್ ಇಟ್ ಬ್ಯಾಕ್ ಆ್ಯಸ್ ಇಟ್ ಈಸ್. ಯೂಸ್ಡ್ ಒನ್ ನೈಫ್. ಸೊ ಆ ಒಂದು ನೈಫ್ನ ಯೂಸ್ ಮಾಡಿದ್ದಾರೆ ಅವರು. ಇಲ್ಲ, ಅದೆಲ್ಲ ನಾವು ವಿ ಆರ್ ಗೋಯಿಂಗ್ ಟು ಫೈಂಡ್. ಗೌತಮ್ ಪ್ಯಾರಾಮೆಡಿಕಲ್, A2 ಇಸ್ ಪ್ಯಾರಾಮೆಡಿಕಲ್, A1 ಗೆ ಸದ್ಯಕ್ಕೆ ಇಫ್ ದೇರ್ ಇಸ್ ಎನಿ ಸಚ್ ಇನ್ಸಿಡೆಂಟ್ ದಯವಿಟ್ಟು ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಿ. ನಮಗೆ ಇಲ್ಲಿ ತನಕನೂ ಯಾವುದು ಮಾಹಿತಿ ಬಂದಿಲ್ಲ ಆ ಥರದ್ದು. ಅದೇನಾದ್ರು ಕೊಟ್ಟರೆ ನಾವು ಡೆಫಿನೆಟ್ಲಿ ಅದನ್ನು ಇನ್ವೆಸ್ಟಿಗೇಟ್ ಮಾಡ್ತೀವಿ. ಒಳ್ಳೆ ಬಂಗಾರ ಆ್ಯಂಡ್ ಒಂದು ಫೋನು ಆ್ಯಂಡ್ ಸ್ವಲ್ಪ ಕ್ಯಾಶ್ ಕೂಡ ರಿಕವರಿ ಆಗಿದೆ. ಸೊ ಅವರೆಷ್ಟು ಮನೆಯಿಂದ ತೊಗೊಂಡು ಹೋಗಿದ್ದಾರೆ, ವಿ ಗಾಟ್ ದಿ ಎಂಟೈರ್ ಅಮೌಂಟ್. ಇಟ್ ವಾಸ್ ಕಳ್ತನ ಒಂದು ಇನಿಷಿಯಲಿ, ಬಟ್ ಥ್ಯಾಂಕ್ ಆಲ್ ಆಫ್ ಯು. ಆ್ಯಂಡ್ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಒಂದು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ಕ್ರೈಮ್ ಟೀಮ್ ಎಸ್ಪೆಷಲಿ ಹ್ಯಾಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಅವರೆಲ್ಲರಿಗೂ ನಿಮ್ಮ ಸ್ವಲ್ಪ ಪ್ರಶಂಸೆ ಬರಲಿ ಅಂತ ಒಂದು ಮಾತನ್ನು ಹೇಳ್ತಾ, ನಂತರ ಯಾವುದೇ ರೀತಿ ಇನ್ಸಿಡೆಂಟ್ ಆದ್ರೂ ದಯವಿಟ್ಟು ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಡಿ. ಅದಕ್ಕಂತಲೇ ನಾವು 112 ಸರ್ವಿಸ್ನ ಇವಾಗಲೂ ಬಳಸ್ತಾ ಇದ್ದೀವಿ. ಆ್ಯಂಡ್ 112 ಸರ್ವಿಸ್ ಹ್ಯಾಸ್ ಬಿಕಮ್ ವೆರಿ ಎಫೆಕ್ಟಿವ್ ಇನ್ ರಾಯಚೂರು. ಕಳೆದ 1 ತಿಂಗಳಲ್ಲಿ ನಮ್ಮ ರೆಸ್ಪಾನ್ಸ್ ಟೈಮ್ ಕೇವಲ 20 ನಿಮಿಷ ಇತ್ತು ಮುಂಚೆ, ಇವಾಗ ಅದು ನಾವು 16 ನಿಮಿಷಕ್ಕೆ ಇಳಿಸಿದ್ದೀವಿ. ನೀವು ಫೋನ್ ಮಾಡಿ 16 ನಿಮಿಷದೊಳಗೆ ನಾವು ನಿಮ್ಮ ಸ್ಪಾಟಿಗೆ ಬಂದ್ಬಿಟ್ಟು ಅದೇನು ಇಶ್ಯೂ ಇದೆ ಅದನ್ನು ರಿಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಹಳ್ಳಿಗಳಲ್ಲೂ ಇದೆ, ಆಲ್ ಓವರ್ ರಾಯಚೂರು. ಅದಕ್ಕಾಗಿ ನಾನು ಮಾಧ್ಯಮ ಮಿತ್ರರಲ್ಲಿ ಬೇಡ್ಕೊಳೋದು ಇದೊಂದೇ, ಈ 112 ಸರ್ವಿಸ್ ಏನಿದೆ ಇದರ ಬಗ್ಗೆ ಸ್ವಲ್ಪ ಜನರಲ್ಲಿ ಅವೇರ್ನೆಸ್ ಇಲ್ಲ. ಇವಾಗ ನಾವು ಹಿಂದೆ ಎಲ್ಲ 100ಗೆ ಫೋನ್ ಮಾಡ್ತಾ ಇದ್ವಿ. ಇವಾಗ ನೀವು 112ಗೆ ಫೋನ್ ಮಾಡಿದ್ರೆ ಆಟೋಮ್ಯಾಟಿಕಲಿ ನಮಗೆ ಅದು ಇಟ್ ವಿಲ್ ಗೆಟ್ ರೌಟೆಡ್ ಟು ದ ಕಾರ್ ನಿಯರೆಸ್ಟ್ ಯಾವುದು ವೆಹಿಕಲ್ ಇದೆ. ಸೊ ಐ ವಾಂಟ್ ಟು ಕ್ಲಾರಿಫೈ, ವಿ ಹ್ಯಾವ್ ವೆಹಿಕಲ್ಸ್ ಆಲ್ ಅಕ್ರಾಸ್ ದ ಡಿಸ್ಟ್ರಿಕ್ಟ್. ಎಲ್ಲ ಡಿಸ್ಟ್ರಿಕ್ಟಲ್ಲಿರೋ ಎಲ್ಲ ಜಾಗದಲ್ಲೂ ನಾವು ಐಡೆಂಟಿಫೈ ಮಾಡಿಬಿಟ್ಟು ಎಲ್ಲಿ ಬೇಗ ಹೋಗ್ಬೋದು, ಎಲ್ಲಿ ಬೇಗ ಬರ್ಬೋದು ಅನ್ನೋದನ್ನು ನಾವು ಮ್ಯಾಪ್ ಮಾಡಿ ಸ್ಪೇಷಿಯಲ್ ಆ್ಯಂಡ್ ಟೈಮ್ ಅನಾಲಿಸಿಸ್ ಎರಡೂ ಮಾಡಿಬಿಟ್ಟು ಇಟ್ಟಿದ್ದೀವಿ. ಸೊ ಅಲ್ಲಿಂದ ಕ್ವಿಕ್ಕಾಗಿ ದೇ ವಿಲ್ ಬಿ ಏಬಲ್ ಟು ಗೋ ಆ್ಯಂಡ್ ರೆಸ್ಪಾಂಡ್. ಅದಕ್ಕೆ ಈ 15 ಮಿನಿಟ್ಸ್ ಕೇವಲ ರಾಯಚೂರಲ್ಲ, ಇಟ್ ಈಸ್ ಹೋಲ್ ರಾಯಚೂರು ಡಿಸ್ಟ್ರಿಕ್ಟ್, ನಾಟ್ ಜಸ್ಟ್ ರಾಯಚೂರು ಸಿಟಿ. ಸೊ ಈ ಒಂದು ಏನು ಸರ್ವಿಸ್ ಇದೆ ಇದನ್ನು ದಯವಿಟ್ಟು ಎಲ್ಲರೂ ಸಾರ್ವಜನಿಕರು ಉಪಯೋಗಿಸ್ಕೋಬೇಕು ಅಂತ ನಾವು ವಿನಂತಿ ಮಾಡ್ತೇವೆ.
ಕೊರೋನಾ ಹಿನ್ನೆಲೆಯಲ್ಲಿ ಸಂಕಷ್ಟದಲ್ಲಿರುವ ಕಾರ್ಮಿಕರಿಗೆ ನೀಡಲು ಬಿಡುಗಡೆಯಾಗಿರುವ ಆಹಾರ ಕಿಟ್ಗಳನ್ನು ಆಟೋವೊಂದರಲ್ಲಿ ಸಾಗಿಸುತ್ತಿದ್ದಾಗ ಕಾರ್ಮಿಕರೇ ಹಿಡಿದು ಪೊಲೀಸರಿಗೆ ಒಪ್ಪಿಸಿರುವ ಘಟನೆ ಎಪಿಎಂಸಿ ಬಳಿ ನಡೆದಿದೆ. ಕಾರ್ಮಿಕ ಇಲಾಖೆಯ ಅಧಿಕಾರಿಗಳೇ ಆಹಾರ ಕಿಟ್ಗಳ ದಾಸ್ತಾನು ಮಾಡಿದ ಮಳಿಗೆಗಳಿಂದ ನಿತ್ಯವೂ ಆಟೋದಲ್ಲಿ ಕಿಟ್ಗಳನ್ನು ಒಡೆದು ಚೀಲದಲ್ಲಿ ತುಂಬಿಕೊಂಡು ಸಾಗಿಸುತ್ತಿದ್ದಾರೆ ಎನ್ನುವುದು ಕಾರ್ಮಿಕರ ಆರೋಪ. ಕೊರೋನಾ ಹಿನ್ನೆಲೆಯಲ್ಲಿ ಸಂಕಷ್ಟದಲ್ಲಿ ಇರುವ ಕಾರ್ಮಿಕರಿಗೆ ನೀಡಲು ಬಿಡುಗಡೆಯಾಗಿರುವ ಆಹಾರ ಕಿಟ್ಗಳನ್ನು ಆಟೋ ಒಂದರಲ್ಲಿ ಸಾಗಿಸುತ್ತಿದ್ದಾಗ ಕಾರ್ಮಿಕರೇ ಹಿಡಿದು ಪೊಲೀಸರಿಗೆ ಒಪ್ಪಿಸಿರುವ ಘಟನೆ ಎಪಿಎಂಸಿ ಬಳಿ ನಡೆದಿದೆ. ಕಾರ್ಮಿಕ ಇಲಾಖೆಯ ಅಧಿಕಾರಿಗಳೇ ಆಹಾರ ಕಿಟ್ಗಳ ದಾಸ್ತಾನು ಮಾಡಿದ ಮಳಿಗೆಗಳಿಂದ ನಿತ್ಯವೂ ಆಟೋದಲ್ಲಿ ಕಿಟ್ಗಳನ್ನು ಒಡೆದು ಚೀಲದಲ್ಲಿ ತುಂಬಿಕೊಂಡು ಸಾಗಿಸುತ್ತಿದ್ದಾರೆ ಎನ್ನುವುದು ಕಾರ್ಮಿಕರ ಆರೋಪ. 1,000 ಕಿಟ್ ಬಂದಿದ್ದರೂ 300 ಕಿಟ್ಗಳನ್ನು ಮಾತ್ರ ನೀಡಿ ಉಳಿದವನ್ನು ಅಕ್ರಮವಾಗಿ ಮಾರಾಟ ಮಾಡಲಾಗುತ್ತಿದೆ ಎಂಬುದು ಆರೋಪ. ಜನರು ಪ್ರಶ್ನಿಸುತ್ತಿದ್ದಂತೆ ಆಟೋ ಸ್ಥಳದಲ್ಲಿ ಜಾಗ ಖಾಲಿ ಮಾಡಿದೆ. ಪ್ರಕರಣದ ಹಿಂದಿರುವವರು ಯಾರು ಎಂಬುದು ತನಿಖೆಯಿಂದ ಗೊತ್ತಾಗಬೇಕಿದೆ. ಕಾರ್ಮಿಕ ಇಲಾಖೆಯ ಅಧಿಕಾರಿ ವೆಂಕಟಸ್ವಾಮಿ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ನಗರಸಭೆ ಸದಸ್ಯ ಶ್ರೀನಿವಾಸ್ ರೆಡ್ಡಿ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿ, ಕಾರ್ಮಿಕ ಇಲಾಖೆ ಅಧಿಕಾರಿಗಳೇ ಅಕ್ರಮವಾಗಿ ಆಹಾರ ಕಿಟ್ ಸಾಗಿಸುತ್ತಿದ್ದಾರೆ. ಕೂಡಲೇ ಜಿಲ್ಲಾಧಿಕಾರಿಗಳು ತನಿಖೆಗೆ ಆದೇಶ ನಡೆಸಿ ಬಿಡುಗಡೆಯಾದ ಆಹಾರ ವಿತರಣೆಯಾಗಿದ್ದು ಎಲ್ಲಿ ಎಂಬುದನ್ನು ಪತ್ತೆ ಮಾಡಬೇಕಿದೆ ಎಂದರು. ಕಾರ್ಮಿಕರಿಗಾಗಿ ನೀಡಿರುವ ಆಹಾರ ಕಿಟ್ ಸಂತೆಯಲ್ಲಿ ಮಾರಾಟವನ್ನು ತಡೆಯಬೇಕೆಂದರು. ಬಡಾವಣೆಯ ಮುಖಂಡ ರವಿ ಕೊಂದೊಡ್ಡಿ ಮಾತನಾಡಿ, ನಿತ್ಯವೂ ಕಾರ್ಮಿಕ ಇಲಾಖೆ ಅಧಿಕಾರಿಗಳೇ ಅಕ್ರಮವಾಗಿ ಕಿಟ್ಗಳನ್ನು ಬೆಳಗ್ಗೆ ಮತ್ತು ಸಂಜೆ 2 ಆಟೋಗಳಲ್ಲಿ ಸಾಗಿಸುತ್ತಿದ್ದಾರೆ. ಕಾರ್ಮಿಕ ಕಾರ್ಡ್ ಹೊಂದಿರುವ ಕಾರ್ಮಿಕರು ಕೇಳಿದರೂ ನೀಡುತ್ತಿಲ್ಲ. 1,000 ಕಿಟ್ ಬಿಡುಗಡೆಯಾಗಿದ್ದು ಕಾರ್ಮಿಕರಿಗೆ ವಿತರಣೆ ಮಾಡಿಲ್ಲ. ಅಕ್ರಮವಾಗಿ ಮಾರಾಟ ಮಾಡಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದರು. ಈ ಕುರಿತು ಮಾರ್ಕೆಟ್ ಠಾಣೆಗೆ ದೂರು ಸಲ್ಲಿಸಲಾಗುತ್ತದೆ ಎಂದರು. ಬಾಲ ಕಾರ್ಮಿಕ ಯೋಜನಾಧಿಕಾರಿ ಮಂಜುನಾಥ್ ರೆಡ್ಡಿ ಗೋದಾಮು ಬಳಿ ಇದ್ದರು. ಕಾರ್ಮಿಕ ತಾಲೂಕು ಇಲಾಖೆಯಿಂದ ಕಳೆದ 3 ತಿಂಗಳಿಂದ ಈ ಎಪಿಎಂಸಿ ಸಂಕೀರ್ಣದಲ್ಲಿ 1000 ಕಿಟ್ಗಳಲ್ಲಿ ಸ್ಟಾಕ್ ಮಾಡಿದ್ದರು. 1000 ಕಿಟ್ಗಳಂದರೆ 5 ಕೊಳಚೆ ಪ್ರದೇಶಗಳಿಗೆ ಮತ್ತು ಗಂಜಿನಲ್ಲಿ ಲೇಬರಿಗೆ. ಅದಾದ ಮೇಲೆ ಗಂಜಿನಲ್ಲಿ 300 ಕಿಟ್ಗಳು ಮಾತ್ರ ಲೇಬರಿಗೆ ಹಂಚಿದರು. 700 ಕಿಟ್ಗಳು ಹಾಗೆ ಉಳಿದಿದ್ದು. ಇವಾಗ ಅನಿಸ್ತೀವಿ, ನಾಳೆ ಅನಿಸ್ತೀವಿ, ಫ್ಲಡ್ ಬಂತಾಗಿನ ಒಂದು ಸ್ಲಮ್ಮಿನಾಗ ಒಂದು ಕಿಟ್ ಕೊಳ್ಳಿಲ್ಲ. ಇವತ್ತು ಚುನಾವಣಾ ನೀತಿ ಸಂಹಿಸಿದ್ದಾಗ ತಾಲೂಕಾ ಕಾರ್ಮಿಕ ಇಲಾಖೆಯವರು 3 ದಿನದಿಂದ ಆಟೋದಲ್ಲಿ ಚೀಲಗಳು ತುಂಬಿಕೊಂಡು ಡಬ್ಬೆ ಗುಮ್ಮಿರಿಸಿ ಫೋಟೋ ಕಾಯ್ದೆ ಬರಂಗಿಲ್ಲ ಅಂತೇಳಿ ಡಬ್ಬೆಗಳು ತುಂಬಿ ಚೀಲಗಳ ಆಟೋಗಳು ತಗೊಂಡೋಗಿ ಮಾರಾಟ ಮಾಡುತ್ತಿದ್ದಾರೆ ಎಂಬುದು ಆರೋಪ ಪಬ್ಲಿಕ್ ಜನ ನೋಡಿದ್ದಾರೆ. ಸತ್ಯವಾಗಿ ಇವತ್ತು ಬಡ ಜನರು ಆ ಆಟೋವನ್ನು ನಿಂದಿರಿಸಿದ ಮೇಲೆ ಗುರುತಾಗಿದೆ. ಈ ಭಾಗದ ಸದಸ್ಯರಿಗಿನ ಬಂದೋದ್ರು ಇನ್ನೂ ಕಿಟ್ಗಳು ಎಷ್ಟಿವೆ ಗುರುತಿಲ್ಲ. ಇದರ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು. ಸನ್ಮಾನ್ಯ ಜಿಲ್ಲಾಧಿಕಾರಿಗಳು, ಶಾಸಕರು, ಸಂಸದರು ಸರ್ಕಾರ ನೀಡಿರ್ತಕ್ಕಂಥ ವಸ್ತು ಬಡವರಿಗೆ ಮುಟ್ಟಬೇಕಾಗಲಿ ಈ ರೀತಿ ಅಧಿಕಾರಿಗಳು ಮಾರ್ಕೆಟ್ ತಿನ್ನಕ್ಕಿಲ್ಲ. ಆ ಕಾರಣದಿಂದ ಇವತ್ತು ಮಾರ್ಕೆಟ್ ಯಾರ್ಡ್ನಲ್ಲಿ ನಮ್ಮ ನಗರಸಭೆ ಸದಸ್ಯರು ಪಬ್ಲಿಕ್ ಕರ್ಕೊಂಡು ಕೇಸ್ಗಿನ್ನು ಮಾಡ್ತಿದ್ದಾರೆ. ಆ ಕಾರಣದಿಂದ ಎಲ್ಲವೂ ಪತ್ರಿಕಾ ಮಾಧ್ಯಮದವರು ಸದಾ ಇದನ್ನು ಸೂಕ್ತವಾಗಿ ರಾಜ್ಯ ಸರ್ಕಾರಕ್ಕೆ ಮುಟ್ಟಿಸಬೇಕೆಂದು ನಾನು ಹಂಸಲೇಖ ಅವರ ಹೇಳಿಕೆಯನ್ನು ದಲಿತ ಸಂಘಟನೆಗಳು ಬೆಂಬಲಿಸುತ್ತವೆ ಹಾಗೂ ಹಂಸಲೇಖ ವಿರುದ್ಧ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವವರ ವಿರುದ್ಧ ಹೋರಾಟಕ್ಕೆ ಮುಂದಾಗುವುದಾಗಿ ದಲಿತ ಸಂಘಟನೆಗಳ ಒಕ್ಕೂಟದ ಸಂಚಾಲಕ ಎಸ್ ಮಾರಪ್ಪ ವಕೀಲ್ ಹೇಳಿದರು. ಹಂಸಲೇಖ ಅವರ ಹೇಳಿಕೆಯನ್ನು ದಲಿತ ಸಂಘಟನೆಗಳು ಬೆಂಬಲಿಸುತ್ತವೆ ಹಾಗೂ ಹಂಸಲೇಖ ವಿರುದ್ಧ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವವರ ವಿರುದ್ಧ ಹೋರಾಟಕ್ಕೆ ಮುಂದಾಗುವುದಾಗಿ ದಲಿತ ಸಂಘಟನೆಗಳ ಒಕ್ಕೂಟದ ಸಂಚಾಲಕ ಎಸ್ ಮಾರಪ್ಪ ವಕೀಲ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ, ಇತ್ತೀಚೆಗೆ ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಂಸಲೇಖ ಅವರು ಪೇಜಾವರ ಶ್ರೀಗಳು ದಲಿತರ ಮನೆಗೆ ಹೋಗಿದ್ದು ಅಂತ ಕೇಳಿದೆ. ದಲಿತರ ಮನೆಗೆ ಬಂದು ಅವರು ಕುಳಿತುಕೊಳ್ಳಬಹುದು, ಆದರೆ ಅವರಿಗೆ ಕೋಳಿ ಕೊಟ್ಟರೆ ತಿನ್ನೋಕೆ ಆಗುತ್ತಾ ಎಂದು ಪ್ರಶ್ನಿಸಿದ್ದಾರೆ. ಈ ಹೇಳಿಕೆ ರಾಜ್ಯದಲ್ಲಿ ತೀವ್ರ ಚರ್ಚೆಯಾಗಿದೆ ಎಂದರು. ಪ್ರಪಂಚದಲ್ಲಿ ಸಮಾಜದ ಬದಲಾವಣೆಗೆ ಅನೇಕ ಮಹಾತ್ಮರ ವಿಚಾರಗಳನ್ನು ಅವರ ಅನುಯಾಯಿಗಳು ಹೇಳಿದರೆ ಯಥಾಸ್ಥಿತಿವಾದಿಗಳು ಅನುಪಾಲಕರಿಗೆ ಅರಗಿಸಿಕೊಳ್ಳಲು ಆಗುವುದಿಲ್ಲ ಎನ್ನುವುದಕ್ಕೆ ಹಂಸಲೇಖ ಅವರ ಹೇಳಿಕೆ ಮತ್ತು ಪ್ರತಿಕ್ರಿಯೆ ಸಾಕ್ಷಿಯಾಗಿದೆ ಎಂದು ತಿಳಿಸಿದರು. ಬಲಿತವರು ದಲಿತರ ಮನೆಗಳಿಗೆ ಬರುವುದು ದೊಡ್ಡದಲ್ಲ. ದಲಿತರನ್ನು ಬಲಿತವರ ಮನೆಗೆ ಕರೆದುಕೊಂಡು ಹೋಗಿ ಊಟ ಮಾಡಿಸಿದರೆ ಅದು ದೊಡ್ಡದು. ಅದು ದೊಡ್ಡತನ ಎಂದು ಹೇಳಿದರಲ್ಲಿ ತಪ್ಪೇನಿದೆ ಎಂದು ಪ್ರಶ್ನಿಸಿದ್ದಾರೆ. ದಲಿತರ ಆಹಾರ ಮಾಂಸ ನೀಡಿದರೆ ಉಣ್ಣಬೇಕಾಗುತ್ತದೆ ಎನ್ನುವ ಅರ್ಥದಲ್ಲಿ ಸ್ವಾಮೀಜಿ ಬೇಕೆಯ ರಕ್ತದ ಫ್ರೈ ಕೊಟ್ಟರೆ ಸ್ವೀಕರಿಸುತ್ತಿದ್ದರೆ ಎಂದು ಕೇಳಿದರಲ್ಲಿ ಯಾರ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವ ಮಾತಲ್ಲ. ಭಕ್ತರು ನೀಡುವ ಆಹಾರವನ್ನು ಸ್ವೀಕರಿಸುವ ಮನಸ್ಥಿತಿ ಇಲ್ಲದ ವ್ಯಕ್ತಿತ್ವ ಪರಿವರ್ತನೆ ತರಲಾರದು ಎಂದು ತಿಳಿಸಿದರು. ಗೌತಮ್ ಬುದ್ಧ ಬಿಕ್ಕಳಿಸುವಾಗ ಭಕ್ತರು ನೀಡಿದ ಆಹಾರ ಸ್ವೀಕರಿಸಿದರು. ಶಿವನು ಮಾದರ ಚೆನ್ನೆಯ ಅಂಬಲಿಸಿದ ಆಸೆ ಪಟ್ಟನೆಂಬ ಪರಂಪರೆಯ ಇತಿಹಾಸ ನಾವು ಕಾಣುತ್ತೇವೆ. ಹಂಸಲೇಖ ಹೇಳಿಕೆಯನ್ನು ಬೆಂಬಲಿಸುತ್ತೇವೆ ಹಾಗೂ ಅವರ ವಿರುದ್ಧ ದೂರು ನೀಡಿದವರ ವಿರುದ್ಧ 26ರ ನಂತರ ಸಭೆ ನಡೆಸಿ ಪ್ರತಿಭಟನೆ ನಡೆಸುವುದಾಗಿ ಹೇಳಿದರು. ಸೃಷ್ಟಿಯಾಗಿದೆ. ಈ ಸಮಾಜ ಭಗವಂತನಿಂದ
ನನಗೆ ತಿಳಿದ ಮಟ್ಟಿಗೆ ನನ್ನ ಅನುಭವಕ್ಕೆ ತಕ್ಕಂತೆ ಇಲ್ಲಿವರೆಗೆ ನಾನು ದೇವರನ್ನು ನೋಡಿಲ್ಲ. ಮನುಷ್ಯ ಮಧ್ಯದಲ್ಲಿ ಕಿಟ್ಕಾಟಗಳು ಇದಕ್ಕೆಲ್ಲ ದೇವರನ್ನೇ ಬಲಿಯಾಗಬೇಕಾಗುತ್ತೆ. ಒಂದು ಪ್ರಶ್ನೆ ಅದು ಒಂದು ಕ್ಲಾರಿಟಿ ಕೊಡ್ತಾನೆ, ಮತ್ತೊಂದು ಕ್ಲಾರಿಟಿ ಕೊಡ್ತಾನೆ. ಈ ಭೂಮಿಯನ್ನು ಸೃಷ್ಟಿ ಮಾಡೋ ಕಾಲಕ್ಕೆ ಯಾವ ವಸ್ತುವಿನಿಂದ ಸೃಷ್ಟಿ ಮಾಡಿದ, ಎಷ್ಟೊಂದು ಸೈಂಟಿಫಿಕ್ ಒಂದು ಧರ್ಮದ ಒಳಗಡೆ ಪ್ರಶ್ನೆ ಮಾಡ್ತಕ್ಕಂಥದ್ರಲ್ಲಿ ಕೂಡ ಒಂದು ವಿಜ್ಞಾನ ಇತ್ತು ಅಂತ ನಾನು ಎಕ್ಸಾಂಪಲ್ ಕೊಡ್ತೇನೆ. ಭೂಮಿ ಈಗ ನಾವು ಒಂದು ಈ ಪೇಪರ್ ಇದೆ ನಮ್ಮ ಕೈಯಲ್ಲಿ, ಈ ಪೇಪರ್ ಎದರಿಂದ ತಯಾರಾಗಿದೆ, ಏನೋ ಮತ್ತೊಂದು ಮೂರು ವಸ್ತು ಬೇಕು ಒಂದು ವಸ್ತುವಿಗೆ ತಯಾರಾಗಲಿ. ವಸ್ತು ಯಾವ ರೀತಿ ದೇವರಿಲ್ಲ ಅಂತ ಪ್ರಶ್ನೆ ಬುದ್ಧ ಮಾಡ್ತಾನೆ. ನಂತರ ಬುದ್ಧನ ಮತ್ತೊಂದು ಎಕ್ಸಾಂಪಲ್ ತಗೊಂಡು ಮಾತಾಡೋಕೆ ಇಷ್ಟಪಡ್ತೇನೆ. ನನ್ನ ಗುರುವೆಂದು ಭಾವಿಸಿಕೊಂಡು ಬರಲಿಕ್ಕೆ ಇಷ್ಟಪಡ್ತಿದ್ದೀನಿ. ನೀವೇನಂತೀರ ಅಂತ ಒಂದು ಪ್ರಶ್ನೆ ಕೇಳಿದಾಗ ಅವ್ರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನಾನು ನಿಮ್ಮ ಗುರುವನ್ನು ಕಾಣಕ್ಕಾಗಿ ನಾನು ನೀವು ಹೋಗಬೇಡ, ನಿಮ್ಮ ತಂದೆ ತಾಯಿಯರು ಹೇಳಿದ್ದರಲ್ಲ ಕಾಣಕ್ಕಾಗಿ ಹೋಗಬೇಡ, ನಿನ್ನ ರಕ್ತ ಸಂಬಂಧಗಳು ಹೇಳಿದ್ದರಲ್ಲಕ್ಕಾಗಿ ಹೋಗಬೇಡ, ನಿನ್ನ ಅಂತಃಸಾಕ್ಷಿ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಉತ್ತರ ಸಿಕ್ಕಿದ ಮೇಲೆ ಎಸ್ ಅಂತಂದ್ರೆ ಹೌದು ಅಂತಂದ್ರೆ ನೀನು ಆವಾಗಲೇ ಹೋಗು. ಈ ಪರಂಪರೆ ಇದನ್ನು ದೇಶ ಪರಂಪರೆ, ನಮ್ಮ ಮಾತಾಡ್ತಕ್ಕಂಥ ಪರಂಪರೆ, ಪ್ರಶ್ನೆ ಮಾಡ್ತಕ್ಕಂಥ ಪರಂಪರೆ ಭಾರತ ದೇಶದ ಒಳಗಡೆ ಇದೆ, ನಮ್ಮ ಕಲ್ಚರ್ ಒಳಗಡೆ ಇದೆ. ಅದು ಭಾರತೀಯ ಪರಂಪರೆ. ಗುರು ಪರಂಪರೆ ಭಾಗವಾಗಿ ನೀವು ನೋಡಿದ್ರೆ ಭಾರತೀಯ ಪರಂಪರೆಯಲ್ಲಿ ಪ್ರಶ್ನೆ ಮಾಡ್ಕೊಳ್ಳಿ ವಿಜ್ಞಾನಿ ಬೆಳೆದಿದ್ದು. ಮತ್ತೆ ಇವರು ಪ್ರಶ್ನೆ ಮಾಡಬಾರ್ದು ಹೇಗೆ? ಪೇಜಾವರ ಸ್ವಾಮೀಜಿಗಳು ಮೈಸೂರಿನಲ್ಲಿ ದಲಿತರ ಕೇರಿ ಹೋದಾಗ ನಾವು ಮಾನವಚಾನೆಯನ್ನು ಪ್ರಶ್ನೆ ಮಾಡಿದ್ವಿ. ಪೇಜಾವರ ದಲಿತರ ಕೇರಿ ಬಂದಿದ್ದು ಎರಡನೇ ಮಾತು, ನೀವು ಪೇಜಾವರ ಸ್ವಾಮಿಗಳಿಗೆ ಹೋಗಿ ಪಾದಕ್ಕೆ ಪೂಜೆ ಮಾಡೋದು ಅಂತ ಕೇಳೋದು. ನಾನು ಒಬ್ಬ ನೀವು ಕೇಳೋದು. ಪೇಜಾವರ ಸ್ವಾಮಿಗಳು ದಲಿತ ಕೇರಿ ಬಂದರು, ನೀನು ಬ್ರಾಹ್ಮಣ ಕೇರಿ ಹೋಗಬೇಕಾಗಿತ್ತು. ತಡಿದಿಪ್ಪಲ್ ನೀನು ಅವ್ರ ಪಾದಗಳಿಗೆ ಪೂಜೆ ಮಾಡ್ಕೊಂಡಿದ್ದೇನೋ ಆ ನೀರನ್ನು ಕುಡಿತಕ್ಕಂಥದ್ದಲ್ಲ. ಈ ಪದ್ಧತಿಗೆ ಏನಾಗಬೇಕು? ನೀನು ಗುಲಾಮ ಇರಬೇಕಾ ಅಥವಾ ನನ್ನ ಸಮಾಜವನ್ನು ನೀನು ಗುಲಾಮ ಅದನ್ನ ಪಾದಗಳಿಗೆ ಆಗ್ಬೇಕನ್ಬೇಕಾ? ಪ್ರಶ್ನೆಗಳು ನಾವು ಇದು ಹಳೆ ಪ್ರಶ್ನೆ, 5-6 ವರ್ಷಗಳಿಗೆ ಪ್ರಶ್ನೆ. ಇನ್ನು 5 ವರ್ಷ ಬದುಕಿದ್ದಾವ. ಹಂಸಲೇಖರವರು ಮಾತಾಡಿದ್ದು, ದಲಿತರ ಮನೆಗೆ ಬಂದಾಗ ದಲಿತರಲ್ಲಿರ್ತಕ್ಕಂಥ ಊಟವನ್ನು ಉಣ್ತಕ್ಕಂಥ ಒಂದು ಪರಂಪರೆ ಬೇಕಲ್ಲ ಯಾರಿಗಾದ್ರು. ನಾನು ಮತ್ತೆ ಹೇಳ್ತೀನಿ, ಬುದ್ಧನ ಪರಂಪರೆ ಒಳಗಡೆ ಮತ್ತೆ ನಿಮ್ಗೆ ಸಿಗುತ್ತೆ ಉತ್ತರ. ಬುದ್ಧ ತನ್ನ ಅನುಯಾಯಿಗಳಿಗೆ ಹೇಳಿದ್ದ, ನಮ್ಮ ಜನರು ಏನ್ ಕೊಡ್ತಾರೋ ಅದನ್ನು ತಗೊಂಡು ನಾವು ಊಟ ಮಾಡಬೇಕು, ಕೇಳಬಾರ್ದು. ಇವತ್ತಿಗಿದೆ ಆ ಪರಂಪರೆ, ಇವತ್ತಿಗಿದೆ, ನಮ್ಗೆ ಗೊತ್ತಿದೆ. ಅವ್ರು ಕೇಳಂಗಿಲ್ಲ, ನೀವು ಏನ್ ಕೊಡ್ತೀವಿ ಕೊಡ್ರಂತವ್ರು. ಇದನ್ನ ಒಂದು ಈ ಒಂದು ನವೆಂಬರ್ ಈ ಡಿಸ್ಅಡ್ವಾಂಟೇಜ್ ಅನ್ನ, ಈ ಬಲಹೀನತೆಯನ್ನು ಮುಂದಿಟ್ಕೊಂಡು ಒಂದ್ಸಲ ಸತ್ತ ಹಂದಿ ಮಾಂಸವನ್ನು ಬೇಯಿಸಿ ಬುದ್ಧನಿಗೆ ಕೊಟ್ಟಿರ್ತಾರೆ. ಅವ್ರು ತಿಂದಿರ್ತಾರೆ. ಅದು ಬಹುಶಃ ಆ ಟೈಮ್ನಲ್ಲಿ ನಾವು ಸಾಯ್ಬೇಕಾಗಿತ್ತು. ಅವ್ರು ಹೇಳ್ತಾರೆ, ನಾನು ಯಾಕೆ ತಿಂದೆ ಅಂತ ಅದು ಗೊತ್ತಿತ್ತು ನನಗೆ. ನನ್ನ ಸತ್ರ ಪರವಾಗಿಲ್ಲ, ಆದ್ರೆ ಅವ್ರಿಗೆ ಮನವಲ್ಲಿ ಕೊಡಬೇಕಾಗಿತ್ತು. ನೀವು ಕೊಟ್ಟಿದ್ದನ್ನು ನಾನು ತಗೊಳ್ತಕ್ಕಂಥವ್ರು ನಾನು ಆ ಪರಂಪರೆಗೆ ಸೇರಿದ ಮನುಷ್ಯನ. ನೀವು ಕೊಟ್ಟಿದ್ದವನ್ನು ವಸ್ತುವನ್ನು, ನೀವು ಕೊಟ್ಟಿದ್ದ ಅನ್ನವನ್ನು ಸ್ವೀಕರಿಸತಕ್ಕಂಥ ಪರಂಪರೆಯ ಒಂದು ಆಧ್ಯಾತ್ಮಿಕ ಪರಂಪರೆ ಮನುಷ್ಯನ ನಾನು. ನೀವು ನನಗೆ ಇದೇ ಬೇಕಂತ ತಗೊಳ್ಳೋ ಮನುಷ್ಯನ. ಇದೊಂದೇ ಕಾರಣಕ್ಕಾಗಿ ನಾನು ಅದು ಸತ್ತ ಒಂದು ಹಂದಿ ಮಾಂಸದ ಗೊತ್ತಿದ್ರು ಕೂಡ ನಾನು ಸ್ವೀಕಾರ ಮಾಡಿದೆ. ನನ್ನ ಪ್ರಾಣ ಹೋಗಿತ್ತೇನೋ, ಆದ್ರೆ ನನ್ನ ಉತ್ತರ ಇತ್ತಲ್ಲಿ ನನ್ನ ಅನುಯಾಯಿಗಳಿಗೆ ಒಂದು ಉತ್ತರ ಸಿಗಬೇಕಾಗಿತ್ತು. ಭಾರತೀಯ ಪರಂಪರೆಯಲ್ಲಿ ಪ್ರಶ್ನಿಸ್ತಕ್ಕಂಥ ಒಂದು ವ್ಯವಸ್ಥೆ ಇದೆಯಲ್ಲ, ಹಂಸಲೇಖರವರು ಈಗ ಪ್ರಶ್ನೆ ಮಾಡಿದ್ದಾರೆ. ಯಾಕೆ ಭಗವಂತ ಪ್ರಶ್ನೆ ಮಾಡಿಲ್ವಾ? ಅಂಬೇಡ್ಕರ್ ಪ್ರಶ್ನೆ ಮಾಡಿಲ್ವಾ? ಅಂಬೇಡ್ಕರ್ ಸುಳ್ಳಿಲ್ವಾ? ನಿಮಗೆ ಮನುಸ್ಮೃತಿಯನ್ನು ಓಪನ್ ಆಗಿ. ಈ ಸಂದರ್ಭದಲ್ಲಿ ದಲಿತ ಸಂಘಟನೆಗಳ ಮುಖಂಡರಾದ ಎಂಆರ್ ಭೇರಿ, ರವೀಂದ್ರನಾಥ್ ಪಟ್ಟಿ, ಲಾಲಪ್ಪ, ಶರಣಪ್ಪ ದಿನಿ ಇದ್ದರು. ತಾಲೂಕಿನ ಎಕ್ಲಾಸ್ಪುರ್ ಗ್ರಾಮ ಸರ್ವೆ ನಂಬರ್ 405ರಲ್ಲಿರುವ 1 ಎಕರೆ 30 ಗುಂಟೆ ದರ್ಗಾ ಜಮೀನನ್ನು ಹದ್ದುಬಸ್ತು ಮಾಡಲು ಸರ್ವೆ ನಡೆಸಲು ಆಗ್ರಹಿಸಿ ಜಾಮಿಯಾ ಅಸೋಸಿಯೇಷನ್ನಿಂದ ತಹಸೀಲ್ದಾರರಿಗೆ ಮನವಿ ನೀಡಿ ಆಗ್ರಹಿಸಿದರು. ತಾಲೂಕಿನ ಎಕ್ಲಾಸ್ಪುರ ಗ್ರಾಮ ಸರ್ವೆ ನಂಬರ್ 405ರಲ್ಲಿರುವ 1 ಎಕರೆ 30 ಗುಂಟೆ ದರ್ಗಾ ಜಮೀನನ್ನು ಹದ್ದುಬಸ್ತು ಮಾಡಲು ಸರ್ವೆ ನಡೆಸಲು ಆಗ್ರಹಿಸಿ ಜಾಮಿಯಾ ಅಸೋಸಿಯೇಷನ್ನಿಂದ ತಹಸೀಲ್ದಾರರಿಗೆ ಮನವಿ ನೀಡಿ ಆಗ್ರಹಿಸಿದರು. ಮುಸ್ಲಿಂ ಜನಾಂಗಕ್ಕೆ ಮಂಜೂರಾದ ಸ್ಥಳವನ್ನು ಸರ್ವೆ ಮಾಡದೇ ಇರುವುದರಿಂದ ಒತ್ತುವರಿಯಾಗಿರುವ ಸಂಶಯಗಳು ಇದ್ದು ಕೂಡಲೇ ಒತ್ತುವರಿ ತೆರವುಗೊಳಿಸಿ ಹದ್ದುಬಸ್ತು ನಿಗದಿಪಡಿಸಬೇಕೆಂದು ಆಗ್ರಹಿಸಿದರು. ಸರ್ವೆದ ಪಕ್ಕದ ಹಕ್ಕುದಾರರಿಗೆ ನೋಟಿಸ್ ನೀಡಿ ಸರ್ವೆ ಮಾಡಬೇಕು. ಸರ್ಕಾರದ ನಿಯಮಗಳಂತೆ ಶುಲ್ಕ ಭರಿಸಲು ಸಿದ್ಧರಿದ್ದು ಕೂಡಲೇ ಸರ್ವೆ ಕಾರ್ಯ ನಡೆಸಲು ಇಲಾಖೆ ನಿರ್ದೇಶನ ನೀಡಬೇಕೆಂದು ಆಗ್ರಹಿಸಿದ ಮನವಿಯನ್ನು ಸಲ್ಲಿಸಲಾಯಿತು.
ಅಕ್ಕಪಕ್ಕದ ಜಮೀನುಗಳು ಈ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿರುವುದು ಸಂಶಯ ಬಂದಿರುತ್ತದೆ. ಸದರಿಗೆ ದರ್ಗಾ ಜಮೀನಲ್ಲಿ ಮುಸ್ಲಿಂ ಜನರ ಮರಣ ಹೊಂದಿದ ನಂತರ ಅವರನ್ನು ಶವ ಸಂಸ್ಕಾರ ಮಾಡಲು ತುಂಬ ತೊಂದರೆಯಾಗಿರುತ್ತದೆ ಹಾಗೂ ಜಮೀನು ಒತ್ತುವರಿಯಾಗಿರುತ್ತದೆ. ಸದರಿ ಜಮೀನು ಅಕ್ಕಪಕ್ಕದ ಆಫೀಸ್ ಪಾಲಕರನ್ನು ಈ ಕೆಳಗಂತಿವೆ. ನಂಬರ್ 401 ಆಟಗಾರರು, ನಂಬರ್ 156 ಆಟಗಾರರು, ನಂಬರ್ 153 ಆಟಗಾರರು. ಸದರಿ ಮೇಲಿನ ಆಜುಬಾಜಿನ ಆಟಗಾರರಿಗೆ ನೋಟಿಸ್ ನೀಡಲು ನಾವು ಸರ್ಕಾರಿ ಶುಲ್ಕ ಪಾವತಿಸಲು ಸಿದ್ಧರಿದ್ದೇವೆ ಹಾಗೂ 60 ದಿನದಲ್ಲಿ ನಾವು ಕೂಡ 60 ಸರ್ವೆ ಮಾಡಲು ಸಹಕಾರ ನೀಡಲು ಸಿದ್ಧರಿದ್ದೇವೆ. ಸದರಿ ಸರ್ವೆ ನಂಬರ್ 405 2 ವಿಸ್ತೀರ್ಣ 1 ಎಕರೆ 3 ದರ್ಗಾ ಜನರ ಸರ್ವೆ ಮಾಡಲಾರದೆ ತುಂಬ ದಿನ ಕಳೆದಿರುತ್ತದೆ. ಇದರಿಂದಾಗಿ ಈ ದಾಖಲೆ ಮಾಡಲು ಶವ ಸಂಸ್ಕಾರ ಮಾಡಲು ಅಕ್ಕಪಕ್ಕ ಜಮೀನುಗಳು ಒತ್ತುವರಿ ಮಾಡಿರುವುದರಿಂದ ಬಹಳ ತೊಂದರೆಯಾಗಿರುತ್ತದೆ. ಆದ್ದರಿಂದ ಈ ಬಗ್ಗೆ ಎಲ್ಲ ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಈ ಮೇಲೆ ಸರ್ವೆ ನಂಬರ್ ದರ್ಗಾ ಜನರ ಸರ್ವೆ ಮಾಡಲು ಸಂಬಂಧಪಟ್ಟ ತಾಲೂಕು ಇಲಾಖೆಗೆ ಇವರಿಗೆ ಆದೇಶ ಮಾಡಿ ಜನರಿಗೆ ಶವ ಸಂಸ್ಕಾರ ಮಾಡಲು ಸಮಿತಿ ಪದಾಧಿಕಾರಿಗಳಾದ ನಗರಸಭೆ ಸದಸ್ಯ ತಿಮ್ಮಪ್ಪ ನಾಯಕ್, ಅಹಮದ್, ಹುಸೇನ್ ಸಾಬ್, ಈಶ್ವರ್, ಜಿಂದು, ರಮೇಶ್ ವಡವಾಟಿ, ಸಮೀರ್ ಶಾಲಂ, ರಾಜ್, ಜಿಲಾನಿ, ಹೇಮಂತ್, ವೀರೇಶ್, ಅಕ್ಬರ್, ಖಲೀಲ್, ಮೆಹಬೂಬ್, ಸೋಹೆಲ್, ಜಂಗ್ಲಿ ಸಾಬ್, ಹೇಮಂತ್, ಹುಸೇನಿ ಸೇರಿದಂತೆ ಅನೇಕರಿದ್ದರು. ದೇವದುರ್ಗ ತಾಲೂಕಿನ ಗಬ್ಬೂರ್ ಪಿಎಸ್ಐ ಸಣ್ಣ ವೀರೇಶ್ ಅವರನ್ನು ಅಮಾನತ್ ಮಾಡಬೇಕೆಂದು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಪದಾಧಿಕಾರಿಗಳು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ದೇವದುರ್ಗ ತಾಲೂಕಿನ ಗಬ್ಬೂರು ಪಿಎಸ್ಐ ಸಣ್ಣ ವೀರೇಶ್ ಅವರನ್ನು ಅಮಾನತು ಮಾಡಬೇಕು ಎಂದು ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ದೇವದುರ್ಗ ತಾಲೂಕಿನ ಗಬ್ಬೂರು ಹೋಬಳಿಯಲ್ಲಿ ಅಕ್ರಮವಾಗಿ ಮಟ್ಕಾ ಜೂಜು ನಡೆಯುತ್ತಿದೆ ಹಾಗೂ ಅಕ್ರಮ ಮರಳು ಸಾಗಾಣಿಕೆ ಮದ್ಯ ಮಾರಾಟ ಮಾಡಲಾಗುತ್ತಿದೆ. ಇದನ್ನು ಪ್ರಶ್ನಿಸಿದ ಸಂಘಟನಾಕಾರರ ಮೇಲೆ ದರ್ಪ ದೌರ್ಜನ್ಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಕಾನೂನಿನ ನಿಯಮಗಳನ್ನು ಪಾಲಿಸದೆ ದಂಧೆಕೋರರ ಪರವಾಗಿ ನಿಂತಿದ್ದಾರೆ. ಪೊಲೀಸರು ಸಭೆ ನಡೆಸುತ್ತಿಲ್ಲ, ಬೀಟ್ ಪೊಲೀಸರನ್ನು ಹಾಕುತ್ತಿಲ್ಲ. ಈ ಬಗ್ಗೆ ಕೇಳಿದರೆ ನೀವು ಯಾರು ಹೇಳೋದಕ್ಕೆ ಎಂದು ದರ್ಪ ಮಾತು ಆಡುತ್ತಾರೆ ಎಂದು ದೂರಿದರು. ಈ ಕೂಡಲೇ ಪಿಎಸ್ಐ ಅವರನ್ನು ಅಮಾನತು ಮಾಡಬೇಕೆಂದು ಒತ್ತಾಯಿಸಿದರು. ದಯಾಳುಗಳಾದ ತಾವುಗಳು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಅಕ್ರಮ ಚಟುವಟಿಕೆಗಳಲ್ಲಿ ಅನಾಥಗೊಳಿಸಬೇಕು. ಅನುದಾನ ನಿರ್ಲಕ್ಷ್ಯ ವಹಿಸಿದಲ್ಲಿ ಮುಂದಿನ ದಿನಗಳಲ್ಲಿ ಮಾಡಿದಲ್ಲಿ ಅದಕ್ಕೆ ಹೋರಾಟ ಸಮಿತಿ ವತಿಯಿಂದ ಹೋರಾಟ ರೂಪಿಸಬೇಕು ಎಂದು ಮನವಿ ಮೂಲಕ ಈ ಸಂದರ್ಭದಲ್ಲಿ ಮಾರೆಪ್ಪ ಮಲ್ಕಲ್, ಜಾಕೂಬ್ ಟೇಲರ್, ಬಸವಲಿಂಗಪ್ಪ, ನರಸಪ್ಪ, ತೂಕಾರಾಮ್, ಬಸವಲಿಂಗ ಸೇರಿದಂತೆ ಅನೇಕರು ಇದ್ದರು. ಗದಗವಾಡಿ ರೈಲ್ವೆ ಯೋಜನೆಗೆ ಲಿಂಗಸೂಗೂರು ತಾಲೂಕಿನ ಕರಡಕಲ್ ಗ್ರಾಮದ ರೈತರ ಜಮೀನು ಸ್ವಾಧೀನಪಡಿಸಿಕೊಳ್ಳಲಾಗಿದ್ದು, ಸಂತ್ರಸ್ತರಿಗೆ ಭೂ ಪರಿಹಾರ ನಿಗದಿಪಡಿಸುವಲ್ಲಿ ಅನ್ಯಾಯ ಮಾಡಲಾಗಿದ್ದು ಸರಿಪಡಿಸಬೇಕೆಂದು ಭೂ ಸಂತ್ರಸ್ತರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಗದಗವಾಡಿ ರೈಲ್ವೆ ಯೋಜನೆಗೆ ಲಿಂಗಸೂಗೂರು ತಾಲೂಕಿನ ಕರಡಕಲ್ ಗ್ರಾಮದ ರೈತ ಜಮೀನು ಸ್ವಾಧೀನಪಡಿಸಿಕೊಳ್ಳಲಾಗಿದ್ದು, ಸಂತ್ರಸ್ತರಿಗೆ ಭೂ ಪರಿಹಾರ ನಿಗದಿಪಡಿಸುವಲ್ಲಿ ಅನ್ಯಾಯ ಮಾಡಲಾಗಿದ್ದು ಸರಿಪಡಿಸಬೇಕೆಂದು ಭೂ ಸಂತ್ರಸ್ತರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಕರ್ನಾಟಕ ಕೈಗಾರಿಕೆ ಪ್ರದೇಶ ಅಭಿವೃದ್ಧಿ ಮಂಡಳಿ ಕಪ್ನೂರು ವಲಯ ಕಚೇರಿಯಿಂದ 11/7/2018 ಭೂ ಸ್ವಾಧೀನಕ್ಕಾಗಿ ನೋಟಿಸ್ ಜಾರಿ ಮಾಡಿದ್ದು, ರೈತರು ಸದರಿ ನೋಟಿಸ್ಗೆ 30 ದಿನಗಳ ಒಳಗಾಗಿ ಆಕ್ಷೇಪಣೆ ಸಲ್ಲಿಸಲಾಗಿದೆ. ನಂತರ 27/11/2020 ಭೂ ಪರಿಹಾರ ಹಣ ನಿಗದಿಗಾಗಿ ಆಗಿನ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿದ್ದು, 1 ಎಕರೆಗೆ 1 ಕೋಟಿ ರೂಪಾಯಿ ಪರಿಹಾರಕ್ಕೆ ಆಗ್ರಹಿಸಿದ್ದೆವು. ಆದರೆ 1 ಎಕರೆಗೆ 36 ಲಕ್ಷ ಪರಿಹಾರ ಸಿಗಬಹುದೆಂದು ಭರವಸೆ ನೀಡಿದ್ದು, ರೈತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪರಿಹಾರ ನಿಗದಿಪಡಿಸುವುದಾಗಿ ಹೇಳಿದ್ದರು. ಆದರೆ ಏಕಾಏಕಿ ಬೆಂಗಳೂರಿನಲ್ಲಿ ಸಭೆ ನಡೆಸಿ
ಕರಡ್ಕಲ್ ಗ್ರಾಮದ ಜಮೀನುಗಳಿಗೆ 1 ಎಕರೆಗೆ 10,50,000 ನಿಗದಿಪಡಿಸಲಾಗಿದೆ. ರೈತರನ್ನು ಹೊರಗಿಟ್ಟು ಬೆಲೆ ನಿಗದಿಪಡಿಸಿ ರೈತರಿಗೆ ಅನ್ಯಾಯ ಮಾಡಲು ಹೊರಟಿದ್ದಾರೆ ಎಂದು ವಾದಿಸಿದ್ದಾರೆ. ಕೃಷಿಯೇತರ ಜಮೀನು ಎಕರೆಗೆ 60 ರಿಂದ 70 ಲಕ್ಷ ಮೌಲ್ಯವಿದ್ದು ಕೇವಲ 10 ಲಕ್ಷ ಪರಿಹಾರ ನಿಗದಿಪಡಿಸಿರುವುದು ರೈತರಿಗೆ ಅನ್ಯಾಯವಾಗಲಿದೆ. ಹೆಚ್ಚಿಸಿದ್ದಲ್ಲಿ ಸದರಿ ಯೋಜನೆಗೆ ಭೂಮಿ ನೀಡುವುದಿಲ್ಲ. ನ್ಯಾಯ ದೊರೆಯದಿದ್ದಲ್ಲಿ ನ್ಯಾಯಾಲಯದ ಮೊರೆ ಹೋಗುವುದಾಗಿ ಮನವಿಯಲ್ಲಿ ಎಚ್ಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ಭೂ ಸಂತ್ರಸ್ತರ ರೈತರಾದ ಶಿವಾನಂದ್ ಐದನಾಳ್, ಶಂಕರಪ್ಪ, ಗುರುಸಿದ್ದಪ್ಪ, ಅಮರೇಶ್, ಪರ್ಸಪ್ಪ, ಗುಂಡಯ್ಯ, ಚನ್ನಬಸವ, ಎಂಕಪ್ಪ, ನಾಗರಾಜ್, ರಂಗನಾಥ, ನಾಗಪ್ಪ, ಈರವ್ವ, ಉಜೀರ್, ಶಿವರಾಜಪ್ಪ, ರಾಚಪ್ಪ, ಗುಂಡಪ್ಪ, ರಾಶಿಕ್ರಯ್ಯ, ನಾಗಯ್ಯ, ವೀರಭದ್ರಯ್ಯ, ನಾಗಮ್ಮ ಸೇರಿದಂತೆ ಅನೇಕ ರೈತರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ ಚುನಾವಣೆ 5 ಜನ ಸಲ್ಲಿಸಿದ 12 ನಾಮಪತ್ರಗಳ ಕ್ರಮಬದ್ಧ. ಡಾಕ್ಟರ್ ಅವಿನಾಶ್ ಮೆನನ್. ಎಸ್ಡಿಪಿಐ ಅಧ್ಯಕ್ಷ ಕಾರ್ಯದರ್ಶಿ ಮೇಲೆ ಪಶ್ಚಿಮ ಠಾಣೆ ಪಿಎಸ್ಐ ಹಲ್ಲೆ ಖಂಡಿಸಿ ಠಾಣೆ ಮುಂದೆ ಪ್ರತಿಭಟನೆ. ಸಿಂಗನೋಡಿ ಗ್ರಾಮ ಪಂಚಾಯಿತಿಯಲ್ಲಿ ಬಸನಗೌಡ ದದ್ದಲ್ ಭೇಟಿ ಪರಿಶೀಲನೆ. ಕೊಲೆಯಾದ ಪಾಪಾಪತಿಯ ಆರೋಪಿಗಳ ಬಂಧನ. ಪೊಲೀಸ್ ಕಾರ್ಯಾಚರಣೆ ಯಶಸ್ವಿ. ಕಾರ್ಮಿಕರಿಗೆ ನೀಡಬೇಕಿದ್ದ ಆಹಾರ ಕಿಟ್ ಆಟೋದಲ್ಲಿ ಸಾಗಣೆ. ಸಾರ್ವಜನಿಕರಿಂದ ಆಕ್ರೋಶ. ಹಂಸಲೇಖ ಹೇಳಿಕೆ ದಲಿತ ಸಂಘಟನೆಗಳ ಬೆಂಬಲ. ದೂರು ಹಿಂಪಡೆಯದಿದ್ದರೆ ಹೋರಾಟ. ಎಸ್ ಮಾರಪ್ಪ. ಏಕ್ಲೇಶ್ಪುರ ದರ್ಗಾ ಭೂಮಿ ಸರ್ವೆಗೆ ಆಗ್ರಹಿಸಿ ಗ್ರಾಮಸ್ಥರಿಂದ ಮನವಿ. ಗಬ್ಬೂರು ಪಿಎಸ್ಐ ಅಮಾನತ್ಗೆ ಆಗ್ರಹಿಸಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಮನವಿ. ಮತ್ತು ಗದಗವಾಡಿ ರೈಲು ಮಾರ್ಗ ಭೂಸ್ವಾಧೀನದಲ್ಲಿ ಅನ್ಯಾಯ ವಿರೋಧಿಸಿ ಮನವಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ರಾಯಚೂರು ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆರಂಭಗೊಳ್ಳುತ್ತಲಿದೆ ಶೋಭಾ ಕಾಂಚಿ ಸ್ಯಾರೀಸ್. ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿತ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಬೆಂಚ್ ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. शादी ब्याह, एंगेजमेंट, बर्थडे पार्टी और दूसरे फंक्शंस, अदर प्रोग्राम्स के लिए काफी बड़ी जगह में बनाया गया है. LBS नगर, चंद्रपंडा रोड, रायचूर. Just for you, just for kids, toys, it's all about babies. Arab Mohalla Circle near Suraksha Hospital, Lal Pahadi, Raichur. Just for you, just for kids, toys. Arab Mohalla Circle near Suraksha Hospital, Lal Pahadi, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. Muhammad Yasin Home Appliances, Wholesale and Retail. Ma Complex opposite CMC Complex, Harihara Road, Raichur. Sri Radhakrishna Catering, Ashapur Raste, Raichuru. SC Fashion Hub, multi-branded women's and kids wear. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್, ಪೀಟ್ಲಾ ಬ್ರಿಡ್ಜ್ ರೋಡ್,
ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ಶಿರಡಿ ಸಾಯಿಬಾಬಾ ಅವರ ಪಾದುಕೆ ಮತ್ತು ಕಾಪ್ನಿ ದರ್ಶನ. ದತ್ತ ಜಯಂತಿಯಂದು ದ್ವಾರಕಾ ಮಾಯಿ ದುನಿ ಉದ್ಘಾಟನೆ ಸಮಾರಂಭ ದಿನಾಂಕ 18/12/2021 ಬೆಳಗ್ಗೆ 6 ಗಂಟೆಗೆ. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, ಐಬಿ ರೋಡ್, ರಾಯಚೂರು.